ವಿಷ್ಣು ಸೇನಾ ಸಮಿತಿ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಕೋವಿಡ್ ಸಂದರ್ಭದಲ್ಲಿ ಸ್ವಂತ ಹಣದಿಂದ ಬಡವರಿಗೆ ಊಟ ಮಾಸ್ಕ್ ವಿತರಿಸಿ ಬಡವರ ಸೇವೆ ಮಾಡಿದ ಸಮಾಜ ಸೇವಕ ಯುವಕರ ಆಸಾ ಕಿರಣ ಯುವ ಮುಖಂಡರಾದ ಹಿರೇಮರಳಿ ವಿಷ್ಣು ವಿಠಲ್ ರವರ ಜನ್ಮ ದಿನದ ಪ್ರಯುಕ್ತ ಪಾಂಡವಪುರ ಶ್ರೀ ಬನ್ನಾರಮ್ಮ ದೇವಸ್ಥಾನದ ಬಳಿ ಇರುವ ಲಕ್ಷ್ಮಿ ಆಸ್ಪತ್ರೆ ವತಿಯಿಂದ ಹಿರೇಮರಳಿ ಗ್ರಾಮದ ಗಣಪತಿ ದೇವಸ್ಥಾನದ ಸರ್ಕಲ್ ಬಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಮಾಜಿ ಶಾಸಕರು ಹಾಗೂ ಮಾಜಿ ಸಣ್ಣ ನೀರಾವರಿ ಸಚಿವರಾದ ಶ್ರೀ ಸಿ.ಎಸ್. ಪುಟ್ಟರಾಜು ರವರು ಉದ್ಘಾಟಿಸಿ ವಿಷ್ಣು ವಿಠಲ್ ರವರಿಗೆ ರೇಷ್ಮೆ ಸಾಲು ಪೇಟ ಹಾಕಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ನಂತರ ಸ್ವತಃ ತಾವೇ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡ ಸಿ.ಎಸ್. ಪುಟ್ಟರಾಜು ರವರು ಈ ಒಂದು ಉಚಿತ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಲಕ್ಷ್ಮಿ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ನಂದೀಶ್ ಕುಮಾರ್ ಕೆಸಿ ಮೂಳೆ ಮತ್ತು ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಸಚಿನ್ ಕೃಷ್ಣ ಶಾಸ್ತ್ರಿ ಮಧುಮೇಹ ಮತ್ತು ಥೈರಾಯ್ಡ್ ತಜ್ಞರು, ಡಾಕ್ಟರ್ ಪ್ರವೀಣ್ ಕುಮಾರ್ ಜನರಲ್ ಮೆಡಿಸಿನ್, ಭಾಸ್ಕರ್ ಪಿವಿ ಲಕ್ಷ್ಮಿ ಆಸ್ಪತ್ರೆ ಮ್ಯಾನೇಜರ್, ಸಜಿದಾ ವೈ ಮಾರ್ಕೆಟಿಂಗ್ ಮ್ಯಾನೇಜರ್ ಹಾಗೂ ನರ್ಸಿಂಗ್ ಸ್ಟಾಫ್ಗಳು ಉಚಿತ ಆರೋಗ್ಯ ತಪಾಸಣೆಯನ್ನು ಹಿರೇಮರಳಿ ಗ್ರಾಮಸ್ಥರಿಗೆ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಚೆಲುವೇಗೌಡ ಬಕೋಡಿ, ಆಟೋ ಧರ್ಮ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನೀಲ್ ಮತ್ತು ಆಟೋ ಚಾಲಕರ ಸಂಘದ ಎಲ್ಲ ಸದಸ್ಯರು, ಆಟೋ ಮಾಲೀಕರು, ಆಟೋ ಚಾಲಕರು, ಗ್ರಾಮಸ್ಥರು, ಯುವಕರು, ಯಜಮಾನರು ಉಪಸ್ಥಿತಿ ಇದ್ದರು. ಏನು ಬೇಡ, ಗ್ರಾಮಸ್ಥರಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ಮಾಡಿಸ್ತಾ ಇದ್ದಾರೆ. ಒಬ್ರು ಪೇಷಂಟ್ ಬಂದ್ರೆ ಫುಲ್ ಚೆಕ್ ಎಮರ್ಜೆನ್ಸಿ ಹಾಗೆ ಆರ್ಡರ್ ಇದ್ದಾರೆ. ಗೋಪಾಲ ಹ್ಯಾಪಿ ಬರ್ಡೇ ಟು ಸರ್. ಸಾಕು ಚೆಕ್ ಮಾಡಿದ್ರು ಮಾಡಿಸಿ. ಹೌದಾ, ಚಾನ್ಸ್ ಇಲ್ವಲ್ಲ, ಚಾನ್ಸ್ ಇಲ್ಲ. 120/18 ಅಂತ ಯಾವಾಗ ನಾನು ಥ್ಯಾಂಕ್ ಯು. ಚೀಟಿಗೆ ತಗೊಂಡ್ಬಿಡ ಅವ್ರಿಗೆ ಟೈಮ್ ಕೂಡ ಬಗ್ಗೆ ಬರ್ಕೊಟ್ಟೆ. ಅರ್ಧ ಗಂಟೆ ಇಲ್ಲೇ ಬರ್ತಾರೆ.
ಎಲ್ಲ ತೋರಿಸಿದ್ರು ಕಣ್ಣು ನೋಡಿಸಿ ಮಾತ್ರೆ ಎಲ್ಲ ಬರೆದ್ರು. ಏನು ಬರೆದ್ರು ಈ ಕಣ್ಣು ನೋವು ಇರುತ್ತಾ ಸ್ನಾನ ಮಾಡಿದಾಗ ಕಣ್ಣು ಎರಡು ಕಣ್ಣು ಆಪ್ರೇಷನ್ ಆಗೈತೆ. ಇದು ರಕ್ತ ಬ್ಲ್ಯಾಕ್ ಆಗೈತೆ ಅಂತ ಹೇಳಿ ಇದರಲ್ಲಿ ಅಪೋಲಿಯೋ ಡಾಕ್ಟ್ರು ಬರ್ತಿದ್ರು. ಅವಾಗ ನಾವು ಬಡವರಿಗೆಲ್ಲ ನಾವು ಎಲ್ಲ ಗೊತ್ತಾಗಿರಲಿಲ್ಲ. ಅದಕ್ಕೆ ನಡನು ಕಣ್ಣು ಮಾತ್ರ ಯಾಗ್ಲೊತ್ತಾದಾಗಲೂ ದೃಷ್ಟಿಯಿಂದ ಭಾರಿ ಹುಷಾರಾಗ್ತಿರ್ಬೇಕು. ಕಣ್ಣಿನ ಡಾಕ್ಟ್ರಿಗೇನೆ ನೀವು ಕಣ್ಣಿನ ಡಾಕ್ಟರ್ ನಾನು ಜನರಲ್ ಮೆಡಿಸಿನ್ ಕಣ್ಣಿನ ಡಾಕ್ಟರ್ ತೋರಿಸಿದ್ರೆ ನೀವು ಕಣ್ಣಿಂದ ಯಾಕೆ ನೋವಿದೆ ಹೇಳ್ತಾರೆ. ಅಟ್ಲೀಸ್ಟ್ ಅದು ಮುಂಚೆ ಪೇಪರ್ ಇದ್ರೆ ಅದು ಏನು ಅಂತ ನೋಡ್ಬಿಟ್ಟು ಹೇಳ್ಬೋದು. ನಾವು ನಡನೋವಿಗೆಲ್ಲ ಮಾತ್ರ ಕೊಡ್ತೀನಿ, ಕಣ್ಣಿನ ಪರೀಕ್ಷೆ ಇವಾಗ ಕಣ್ಣು ಡಾಕ್ಟರ್ ಬರ್ತಾರೆ ಅಲ್ವಾ? ಬೇರೆ ಕಡೆ ಹೋಗ್ಬೇಕು. ಇವತ್ತು ಏಪ್ರಿಲ್ 7ನೇ ತಾರೀಕಂದು ಹಿರೇಮರಳ್ಳಿ ಪಾಂಡವಪುರ ತಾಲೂಕಿನಲ್ಲಿ ಮಾಜಿ ಶಾಸಕರಾದ ಪುಟ್ಟರಾಜ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ವಿಷ್ಣು ಸಮಿತಿ ಅಧ್ಯಕ್ಷರಾದ ಬೇಟದವರ ಕೋಆಪರೇಷನ್ ಜೊತೆಗೆ ನಮ್ಮದು ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ. ಲಕ್ಷ್ಮೀ ಆಸ್ಪತ್ರೆ ಮೈಸೂರಿಂದ, ನಮ್ಮದು KVC ಆಸ್ಪತ್ರೆ ಮೈಸೂರಿನ 2ನೇ ಬ್ರಾಂಚ್ ಇದು. ಸೊ ಸಾಕಷ್ಟು ಜನ ಬಂದು ಇಲ್ಲಿ ಇದರ ಸದುಪಯೋಗ ಮಾಡ್ಕೊಂಡಿದ್ದಾರೆ. ಮುಂದಿನ ಟ್ರೀಟ್ಮೆಂಟ್ಗೆಲ್ಲ ನೀವು ಆಸ್ಪತ್ರೆಗೆ ಬಂದು ನೆಕ್ಸ್ಟ್ ಏನು ಹೇಳಿದೀವಿ ಅದರ ಸಲಹೆಗಳನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮೂರಲ್ಲಿ ಹೆಲ್ತ್ ಕ್ಯಾಂಪ್ ನಡೀತೈತೆ. ವಿಷ್ಣು ವಿಠಲ್ ಅವ್ರ ಬರ್ತಡೇ ಪ್ರಯುಕ್ತ ನಿಮ್ಮ ಊರವರೆಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಇವತ್ತಿನ ದಿವಸ ಈ ಮೈಸೂರಿಂದ ಜವಾಬ್ದಾರಿಯಿಂದ ಮಾಡ್ತಾ ಡಾಕ್ಟ್ರು ಎಲ್ಲ ಒಂದು 3-4 ಜನ ಡಾಕ್ಟ್ರುಗಳು ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯರು ವಯಸ್ಸಾದವರು ಇವತ್ತು ಬಡವರಿದ್ದಾರೆ, ಅವೆಲ್ಲ ಒಂದು ಚೆಕಪ್ ಮಾಡಿ ಮುಂದಿನ ಅವ್ರಿಗೆ ಏನು ಒಂದು ಟ್ರೀಟ್ಮೆಂಟ್ ಬಗ್ಗೆ ನಮ್ಮ ಸಾಹೇಬ್ರು ಹೇಳಿದಂಗೆ ಅವ್ರ ಆಸ್ಪತ್ರೆಯಲ್ಲಿ ಸಣ್ಣ ಪುಟ್ಟ ಎಲ್ಲರೂ ಹೆಲ್ತ್ಗಳು ತೋರ್ಕೊಳ್ಳಿ ಅಂತ ಹೇಳೋದು. ಏನೇನೆಲ್ಲ ಟ್ರೀಟ್ಮೆಂಟ್ ಸಿಗ್ತೈತೆ? ಅವರು ಇಲ್ಲಿ ರಕ್ತ ಚೆಕಪ್ ಮಾಡಿಸ್ತಾವ್ರೆ, ಮೂಳೆ ಡಾಕ್ಟ್ರು ಅವರೇ, ಹೆಲ್ತ್ ಡಾಕ್ಟ್ರು 3-4 ಕಡೆ ಶುಗರು BP ಎಲ್ಲ ಚೆಕಪ್ ಮಾಡಿ ಅವರ ಜವಾಬ್ದಾರಿಯಿಂದ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಹೇಳಿ ಅಣ್ಣ, ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಳಿ. ಇವತ್ತು ನಮ್ಮ ಮಾಜಿ ಶಾಸಕರಾದ CS ಪುಟ್ಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಲಕ್ಷ್ಮೀ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಇವತ್ತು ಒಂದು ಕ್ಯಾಂಪ್ ಮಾಡಿದ್ದೀವಿ. ನಮ್ಮ ಹಿರಿಮಳ್ಳಿ ಗ್ರಾಮಸ್ಥರು ಎಲ್ಲ ಸಹಕರಿಸ್ತಿದ್ದಾರೆ. ಇವತ್ತು ಮೂಳೆ ಡಾಕ್ಟರ್ ಆಗಿರ್ಬೋದು, ನರೈನ್ ಡಾಕ್ಟರ್ ಆಗಿರ್ಬೋದು, BP ಶುಗರ್ ಆಗಿರ್ಬೋದು, ಫಿಸಿಷಿಯನ್ ಆಗಿರ್ಬೋದು, ಎಲ್ಲರೂ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಯಾಕೆಂದರೆ ನಮ್ಮೂರಲ್ಲಿ ಸುಮಾರು ಜನ ಬಡವರಿದ್ದಾರೆ, ಅವರಿಗೆಲ್ಲ ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮುಂದಿನ ಟ್ರೀಟ್ಮೆಂಟ್ಗೆ ಅವರು ನಮಗೆ ಒಂದು 50% ಅನುಕೂಲನ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಅಲ್ಲಿ ಹೋಗಿ ಸಹಕರಿಸ್ತೀವಿ. SSFINI ಕಾರ್ಡ್ದು ಆ ಥರ ಅದೆಲ್ಲ ಕಾರ್ಡ್ ಎಲ್ಲ ಯೂಸ್ ಆಗುತ್ತಲ್ಲ? BPL ಕಾರ್ಡ್ ಇದ್ದರೆ ಕಿಡ್ನಿ ರೆಡಿ ಮಾಡ್ತಾರೆ. SSFINI ಕಾರ್ಡ್ ಇದ್ದರೆ ಎಲ್ಲ ಮೂಳೆದೆಲ್ಲನೂ ಆಪರೇಷನ್ ಫ್ರೀ ಮಾಡಿಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಸರಿ, SSFINI ಕಾರ್ಡ್ ಇರೋರಿಗೆ ಮಂಡಿ ಚಿಪ್ನ ಶಸ್ತ್ರಚಿಕಿತ್ಸೆ ಮಾಡಿಸ್ತೀವಿ ಅಂತ ಸಂಪೂರ್ಣ ಫ್ರೀಯಾಗಿ ಮಾಡಿಕೊಡ್ತೀವಿ. ಮಂಡಿ ಮರುಜೋಡಣೆ ಆಪರೇಷನ್ ಅಂತಿದ್ದು ಟೋಟಲ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಸಾಕಷ್ಟು ಜನಕ್ಕೆ ಈ ಊರಲ್ಲಿ ನಾನು ಪರೀಕ್ಷೆ ಮಾಡಿದಾಗ ಆ ಸಮಸ್ಯೆ ಇದೆ, ಮಂಡಿ ಸೌದಿದೆ, ಬಟ್ ಅವರಿಗೆ ಅದರ ತಿಳುವಳಿಕೆ ಇಲ್ಲ. ಈ ಥರ ಮಂಡಿ ರಿಪ್ಲೇಸ್ಮೆಂಟ್ ಆಪರೇಷನ್ ಮಾಡಿದ್ರೆ ನೋವು ಕಮ್ಮಿ ಆಗುತ್ತೆ, ನಾರ್ಮಲಾಗಿ ಓಡಾಡಬಹುದು ಅಂತ ಗೊತ್ತಾಗಿಲ್ಲ ಅವರಿಗೆ. ಸೊ ಅವ್ರಿಗೆ ಎಜುಕೇಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಯಶಸ್ವಿನಿ ಇದ್ದಿದ್ದೆ ಆದರೆ ಕಂಪ್ಲೀಟ್ ಫ್ರೀಯಾಗಿ ಮಾಡ್ಕೊಡ್ತೀವಿ. ಅದು ಜವಾಬ್ದಾರಿ ನಮ್ಮದು, ನಮ್ಮ ಆಸ್ಪತ್ರೆ ಕಡೆಯಿಂದ. ಇದಲ್ಲದೆ ಈ ಕಿಡ್ನಿ ಆಪರೇಷನ್ ಇಂಜೆಕ್ಷನ್ ಆಗಿರ್ಬೋದು, ಅದು ಬೇರೆ PTC ಮಾಡಬಹುದು, ಆಗಲಿ ಎಲ್ಲ ಆಪರೇಷನ್ ಫ್ರೀಯಾಗಿ ಮಾಡ್ಬೋದು. SSFINI ಕಾರ್ಡ್ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಹೆಲ್ತ್ ಚೆಕಪ್ ಹಿಂಗೆ ಬಂದವ್ರೆ.